ಗಣಪತೇ ನಮಃ. ನಮಸ್ಕಾರ ಸ್ನೇಹಿತರೆ, ನಾವು ಒನ್ ಡೇ ಪಿಕ್ನಿಕ್ ಅಂತ ಹೋಗ್ತೀವಿ, ಬರ್ತೀವಿ, ಹಾಗೂ ಮರ್ತು ಬಿಡ್ತೀವಿ. ಆ ನೆನಪನ್ನ ಎಷ್ಟು ತಾಜಾ ಆಗಿ ಇಟ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ. ಈ ಚಿತ್ರದಲ್ಲಿ ಬರೋ 4 ಸ್ನೇಹಿತರು ಕಾಡಿಗೆ ಬರ್ತಾ ಇದ್ದಾರೆ. ಕಾಡಿನಲ್ಲಿ ಮೋಜು ಮಸ್ತಿ ನೆಪದಲ್ಲಿ ಪರಿಸರನ ಗಲೀಜು ಮಾಡ್ತಾ ಇದ್ದಾರೆ. ಅದೇ ವೇಳೆಗೆ ಕಾಡಿನ ಜನಗಳು ಬಂದು ಇವರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. महाराज की जय हो, महाराज की जय हो. ಯಾರು ಎಲ್ಲಿಂದ ಕರ್ಕೊಂಡ್ಬಂದಿದ್ದೀರಾ? ಒಡೆಯ, ಈ ಪೇಟೆ ಜನಗಳು ಕಾಡಿಗೆ ಬಂದು ಪರಿಸರನ ಹಾಳು ಮಾಡ್ತಾ ಇದ್ರು ಒಡೆಯ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡು ಬಂದಿದ್ದೀನಿ. ಈ ಪೇಟೆ ಜನಗಳ ಹಣೆಬರಣೆ ಇಷ್ಟು. ಓದದೇ ಇದ್ದವರು ಕಷ್ಟಪಡ್ತಾ ಇದ್ದಾರೆ, ಓದಿದ್ದವರು ಫೇಸ್ಬುಕ್ ನಡೆಸ್ತಾ ಇದ್ದಾರೆ. ನೀವು ಹೇಳೋದು ನಿಜ ಒಡೆಯ. ಇಂಥ ಜನಗಳಿಂದನೇ ನಲ್ಲಿ ಪ್ಲಾಸ್ಟಿಕ್ ತುಂಬಿಕೊಂಡು ಪರಿಸರ ಎಲ್ಲ ಹಾಳಾಗ್ತಾ ಇವೆ, ಪ್ರಕೃತಿ ಹಾಳಾಗ್ತಾ ಇದೆ. ಕಾಡಿನ ಜನ ಓದು ಬರಹ ಕಲಿಯದೇ ಇದ್ದರು ಪ್ರಕೃತಿ ಮಹತ್ವ ಏನು ಅಂತ ಗೊತ್ತು. ಈ ಗಿಡ ಮರ ಪ್ರಾಣಿ ಪಕ್ಷಿ ನಮ್ಮ ಮಕ್ಕಳ ತರಹ ನೋಡ್ತೀವಿ. ನಮ್ಮ ಮಕ್ಕಳಿಗೆ ತೊಂದರೆ ಆದ್ರೆ ನಾವು ಸುಮ್ಮನಿರಾಕಿಲ್ಲ, ಉಗ್ರ ಶಿಕ್ಷೆಯನ್ನೇ ಕೊಡ್ತೇವಿ. ಉಗ್ರ ಶಿಕ್ಷೆ ಅನುಭವಿಸಲೇಬೇಕು. ಇವ ನಮ್ಮ ಫ್ರೆಂಡ್ ಜಂಬೋ ಅಲ್ಲ? ಹೌದು ಹೌದು, ಜಂಬೋನೇ ಇವನು. ಜಂಬೋ ಇವನು. ಅರೆ ಜಂಬೋ, ನೀ ನಮ್ಮ ದೋಸ್ತ ಅಲ್ಲಪ್ಪ. ನಮ್ಮಿಂದ ತಪ್ಪಾಗಿದೆಪ್ಪ, ಕ್ಷಮಿಸ್ಬಿಡಪ್ಪ. ಒಂದ್ಸಾರಿ ಕ್ಷಮಿಸ್ಬಿಡಪ್ಪ. ಕ್ಷಮಿಸೋಕ್ ನಾನ್ ಯಾರ್ಲ? ನಾನ್ ಕ್ಷಮಿಸಿದ್ರು ಪ್ರಕೃತಿ ಕ್ಷಮಿಸಿತೇನ್ಲ? ಇನ್ನಾದು ಅರ್ಥ ಮಾಡಿಕೊಳ್ಳಿ. ಪರಿಸರ ಉಳಿಸಿ, ಕಾಡು ಬೆಳೆಸಿ. ಜಂಬೋ ಮಹಾರಾಜ ಹೇಳ್ದ ಹಾಗೆ ಈ 4 ಸ್ನೇಹಿತರು ಕಾಡಿನಲ್ಲಿ ಮಾಡಿದ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನೆಲ್ಲ ಎತ್ತಾಕೊಂಡು ತಮ್ಮ ಜಾಗಕ್ಕೆ ತಗೊಂಡು ಹೋದ್ರು. ರೇ ಜಂಬೋ, ನೀ ಕಾಡಿಗೆ ಯಾವಾಗ ಬಂದೆ? ರಾಜ ಯಾವಾಗ ಆದೆ? ಏನ್ ಕತೆ ನಿಂದು? ಸ್ನೇಹಿತರೆ, ಇಲ್ಲಿಗೆ ಜಂಬೋ ಮತ್ತು ಅವನ ಸ್ನೇಹಿತರು ಯಾರು ಅಂತ ಒಬ್ರಿಗೊಬ್ರಿಗೆ ಅರ್ಥ ಆಗತ್ತೆ. ಈಗ ಜಂಬೋ ಕತೆ ಪ್ರಕಾರ, ಜಂಬೋ ಕಾಡಿಗೆ ಸೆಲ್ಫಿ ಹೊಡಿಲಿಕ್ಕೆ ಬಂದಾಗ ಆ ಕಾಡಿನ ರಾಜಕುಮಾರಿ ಜಿಂಗಾಲಾಲ ಭೇಟಿ ಆಗ್ತಾಳೆ. ಯಾರಿವನು? ಇಲ್ಯಾ ಕರ್ಕೊಂಡ್ ಬಂದಿದಾರ ಇವನ್ನ? ಈ ಪೇಟೆ ಮನುಷ್ಯ ರಾಜ್ಕುಮಾರನ ಚೇಡಿಸ್ತಾ ಇದ್ದ. ಇವನು ರಾಜ್ಕುಮಾರಿಗೆ ಚೇಡಿಸ್ತಾ ಇದ್ನ? ಆ ರಾಜ್ಕುಮಾರಿನೇ ಇವನಿಗೆ ಚೇಡಿಸ್ತಾ ಇದ್ಲ? ಏ ಪೇಟೆ ಮನುಷ್ಯ, ರಾಜ್ಕುಮಾರ್ನ ಮದುವೆ ಆಗ್ತೀಯಾ? ಕಾಡಿನ ರಾಜ ಆಗ್ತೀಯಾ? ಇದೇ ರೀತಿ ಜಂಬೋ ಮದುವೆ ಜಿಂಗಾಲಾಲ ಜೊತೆ ಆಯ್ತು. ಜಂಬೋ ಕಾಡಿನ ರಾಜನೂ ಆದ. ಮದುವೆ ಸಂಭ್ರಮ ಪ್ರಾರಂಭ ಆಗಲಿ.
ಅರೆ ಜಂಬು, ರಾಜಾನೂ ಆದಿ ಮದ್ವಿನೂ ಆಯ್ತು, ಪಾರ್ಟಿ ಎಲ್ಲಪ್ಪ? ನಾನು ಇದ್ದಲ್ಲಿ ಪಾರ್ಟಿ ಏನು ಕಮ್ಮಿ, ಎಂಜಾಯ್ ದ ಪಾರ್ಟಿ. Download from djfmc.in. PM Brothers. PM Brothers. Hey.